ನೀವೇನಾದರೂ ಬೇರೆಯವರ ಮ್ಯೂಸಿಕ್‌ನ ಉಪಯೋಗಿಸಿ ನಿಮ್ಮ ಒಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ರೆ ಅದಕ್ಕೆ ಕಾಪಿರೈಟ್ ಕ್ಲೈಮ್ ಬಂದಿರುತ್ತೆ. ಸೊ ಹಾಗಿದ್ರೆ ಈ ಕಾಪಿರೈಟ್ ಕ್ಲೈಮ್ ಫ್ರೀ ಮ್ಯೂಸಿಕ್ ಎಲ್ಲಿ ಸಿಗುತ್ತೆ ಅನ್ನೋದ್ರ ಬಗ್ಗೆನೇ ಇವತ್ತಿನ ಒಂದು ವಿಡಿಯೋ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಸುಮಾ ಲೈಫ್ ಸ್ಟೈಲ್ ಅಂಡ್ ಮೇಕ್ ಅವರ್ ಯೂಟ್ಯೂಬ್ ಚಾನಲ್. ಈ ಕಾಪಿರೈಟ್ ಅಂದರೆ ಏನು, ಕಾಪಿರೈಟ್ ಸ್ಟ್ರೈಕ್ ಅಂದರೆ ಏನು, ಸೊ ಕಾಪಿರೈಟ್ ಯಾಕೆ ಬರುತ್ತೆ, ಕಾಪಿರೈಟ್ ಸ್ಟ್ರೈಕ್ ಕೂಡ ಯಾಕೆ ಬರುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ನಾವೊಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀವಿ, ಸೊ ಯೂಟ್ಯೂಬರ್ ಆಗಬೇಕು ಅಂತ ಹೇಳಿದ್ರೆ ಅದರದ್ದೇ ಆದಂಥ ರೂಲ್ಸ್ ಆ್ಯಂಡ್ ರೆಸ್ಟ್ರಿಕ್ಷನ್ ಇದ್ದೇ ಇರುತ್ತೆ. ಸೊ ನಾವು ಅದನ್ನು ಫಾಲೋ ಮಾಡಲೇಬೇಕು. ಸೊ ಮೊದಲಿಗೆ ಹೇಳಿರ್ತಾರೆ ಅವರು, ಸೊ ಏನಿದು ರೂಲ್ಸ್ ಆ್ಯಂಡ್ ರೆಸ್ಟ್ರಿಕ್ಷನ್ ಇದೆ ಅಂಥೇಳಿ ನಾವು YT ರೂಲ್ಸ್ನ ನಾವು ನೋಡಿದ್ರೆ ಗೊತ್ತಾಗುತ್ತೆ. ಸೊ YT ರೂಲ್ಸಲ್ಲಿ ಸೊ ಮೇಯ್ನಾಗಿ ಕಾಪಿರೈಟ್ ಯಾಕೆ ಬರುತ್ತೆ ಅಂತ ಹೇಳಿದ್ರೆ, ಮೊದಲನೇದಾಗಿ ಕಾಪಿರೈಟ್ ಏನಕ್ಕೆ ಬರುತ್ತೆ ಅಂತ ಹೇಳಿದ್ರೆ, ನಮ್ಮ ಒಂದು ವಿಡಿಯೋದಲ್ಲಿ ಬೇರೆಯವರ ಮ್ಯೂಸಿಕ್ನ ನಾವು ಆ್ಯಡ್ ಮಾಡಿದ್ರೆ, ಸೊ ಇವಾಗ ಆಲ್ರೆಡಿ ಅವರು ಅಪ್ಲೋಡ್ ಮಾಡಿರ್ತಾರೆ, ಸೊ ಅವರು ಅದಕ್ಕೆ ಓನರ್ ಆಗಿರ್ತಾರೆ. ಸೊ ಅಲ್ವಾ, ಆ ಮ್ಯೂಸಿಕ್ನ ನಮ್ಮ ಒಂದು ವೀಡಿಯೋಸಲ್ಲಿ ನಾವು ಅದನ್ನು ಹಾಕಿದ್ರೆ ಸೊ ಖಂಡಿತವಾಗೂ ಅವರು ಕಾಪಿರೈಟ್ ಕ್ಲೈಮ್ ಅಂತೇಳಿ ನಮಗೆ ಮೆನ್ಷನ್ ಮಾಡ್ತಾರೆ. ಸೊ ಇದರಿಂದ ವೀಡಿಯೋಸಿಗೇನು ಪ್ರಾಬ್ಲಮ್ ಆಗೋದಿಲ್ಲ, ನಮ್ಮ ಒಂದು ವೀಡಿಯೋಸಿಗೆ ಪ್ರಾಬ್ಲಮ್ ಆಗೋದಿಲ್ಲ, ಸೊ ಚಾನಲ್ಗೂ ಕೂಡ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಅದರಲ್ಲಿ ಬರೋವಂತಹ ವ್ಯೂಸು, ಸೊ ಕ್ರೆಡಿಟ್ಸ್ ಎಲ್ಲ ಸೊ ಆ ಓನರ್ಗೆ ಹೋಗುತ್ತೆ. ಸೊ ಅಲ್ವಾ, ಸೊ ಹಾಗಾಗಿ ನೆಕ್ಸ್ಟು ಕಾಪಿರೈಟ್ ಸ್ಟ್ರೈಕ್ ಅಂತ ಹೇಳಿದ್ರೇನು, ಕಾಪಿರೈಟ್ ಸ್ಟ್ರೈಕ್ ಈಸ್ ವೆರಿ ಡೇಂಜರ್ ಯೂಟ್ಯೂಬಲ್ಲಿ. ಸೊ ನೆಕ್ಸ್ಟು ಕಾಪಿರೈಟ್ ಸ್ಟ್ರೈಕು. ಸೊ ಕಾಪಿರೈಟ್ ಆದರೂ ಹೇಗೋ ನಾವು ಕ್ಲೈಮ್ ಮಾಡ್ಕೋಬೋದು. ಸೊ ಕಾಪಿರೈಟ್ ಸ್ಟ್ರೈಕ್ ಬರುತ್ತಲ್ಲ, ಸೊ ಅದನ್ನು ಬಂದ್ರಂತೂ ಚಾನಲ್ಗೆ ಎಫೆಕ್ಟ್ ಅಂತಲೇ ಹೇಳ್ಬೋದು. ಈ ಕಾಪಿರೈಟ್ ಸ್ಟ್ರೈಕ್ ಯಾಕೆ ಬರುತ್ತೆ ಅಂತ ಹೇಳಿದ್ರೆ, ಸೊ ಮೊದಲನೇದಾಗಿ ಕಾಪಿರೈಟ್ ಮ್ಯೂಸಿಕ್ನ ತಗೊಂಡ್ರೆ ನಾವು ಕಾಪಿರೈಟ್ ಬರುತ್ತೆ. ಸೊ ಇದರಲ್ಲಿ ಕಾಪಿರೈಟ್ ಸ್ಟ್ರೈಕಲ್ಲಿ ನಾವು ಅವರ ಒಂದು ವೀಡಿಯೋಸ್ನೇ ನಾವು ಹಾಕಿರ್ತೀವಿ. ಸೊ ಅಲ್ವಾ, ಸೊ ಆ ವೀಡಿಯೋಸಿಗೆ ಹಾಕಿದ್ರೆ ಸೊ ಆ ವೀಡಿಯೋಸ್ ಓನರು ಸೊ ಬೇರೆಯವರಾಗಿರ್ತಾರೆ. ಅದಕ್ಕಾಗಿ ನಾವು ಆ ಒಂದು ಬೇರೆಯವರ ಒಂದು ವೀಡಿಯೋಸ್ನ ನಮ್ಮ ಒಂದು ಚಾನಲಲ್ಲಿ ಹಾಕೋಂಗಿಲ್ಲ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಇದಕ್ಕೆ ಕಾಪಿರೈಟ್ ಸ್ಟ್ರೈಕ್ ಅಂತೇಳಿ ಬರುತ್ತೆ. ಸೊ ಹಾಗಾಗಿ ನಾವು ಗಮನದಲ್ಲಿ ಇಟ್ಕೋಬೇಕಾಗಿರೋದು, ಬೇರೆಯವರ ಮ್ಯೂಸಿಕ್ ಆಗಿರ್ಬೋದು, ಬೇರೆಯವರ ಒಂದು ವೀಡಿಯೋಸ್ ಆಗಿರ್ಬೋದು, ನಮ್ಮ ಒಂದು ಚಾನಲಲ್ಲಿ ಹಾಕುವಾಗಿಲ್ಲ. ನೀವೇನಾದರೂ ಬೇರೆಯವರ ಮ್ಯೂಸಿಕ್ನ ಉಪಯೋಗಿಸಿ ನಿಮ್ಮ ಒಂದು ಚಾನಲಲ್ಲಿ ಅಪ್ಲೋಡ್ ಮಾಡಿದರೆ ಆ ಒಂದು ಮ್ಯೂಸಿಕ್ಕಿಗೆ ಕಾಪಿರೈಟ್ ಕ್ಲೈಮ್ ಬಂದಿರುತ್ತೆ. ಹಾಗಿದ್ರೆ ಈ ಕಾಪಿರೈಟ್ ಫ್ರೀ ಮ್ಯೂಸಿಕ್ ಎಲ್ಲಿಂದ ಸಿಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ಒಂದು ವಿಡಿಯೋ. ಸೊ ಟೆನ್ಷನ್ ಬೇಡ, ಸೊ ಈ ವಿಡಿಯೋನ ಕಂಪ್ಲೀಟಾಗಿ ಪೂರ್ತಿಯಾಗಿ ನೋಡಿ. ಸೊ ಕಾಪಿರೈಟ್ ಕ್ಲೈಮ್ ಬಂದರೆ ನೋ ವರಿ. ಸೊ ಈ ಒಂದು ಮ್ಯೂಸಿಕ್ನ ಉಪಯೋಗಿಸಿ ಸೊ ಆರಾಮಾಗಿ ನೀವು ಲೆಂತಿ ವಿಡಿಯೋಸಿಗೆ ಈ ಒಂದು ಮ್ಯೂಸಿಕ್ನ ಅಪ್ಲೋಡ್ ಮಾಡ್ಬೋದು. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಹಾಗೆಯೇ ಹೇಗೆ ಅಪ್ಲೋಡ್ ಕೂಡ ಮಾಡೋದು ಈ ಮ್ಯೂಸಿಕ್ನ ಹಾಕ್ಬಿಟ್ಟು ಅಂತೇಳಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ತುಂಬಾ ಈಸಿಯಾಗಿ 2 ವಿಧಾನದಲ್ಲಿ ನಾನು ಕಾಪಿರೈಟ್ ಫ್ರೀ ಮ್ಯೂಸಿಕ್ನ ಹೇಗೆ ತಗೊಳ್ಳೋದು ಅಂತೇಳಿ ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡೋಣ. ಈಗ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ ಹೋಗೋಣ. ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ, ಅಲ್ಲಿ ಸರ್ಚ್ ಬಾರಲ್ಲಿ ಹೋಗ್ಬಿಟ್ಟು ಸರ್ಚ್ ಬಾರಲ್ಲಿ NCS ಅಂತೇಳಿ ಸರ್ಚ್ನ ಕೊಡಿ. NCS ಮ್ಯೂಸಿಕ್ ಓಪನ್ ಆಗುತ್ತೆ. ಸೊ ಅವರ ಒಂದು ಅಪ್ಲಿಕೇಶನ್ನು. ಸೊ ಅದರಲ್ಲಿ ಸುಮಾರಷ್ಟು ಮ್ಯೂಸಿಕ್ಗಳು ಇದ್ದಾವೆ, ಸುಮಾರಷ್ಟು ಮ್ಯೂಸಿಕ್ ಇದೆ. ಸೊ ಅದರಲ್ಲಿ ನೀವು ಯಾವುದಾದ್ರೂ ಮ್ಯೂಸಿಕ್ನ ಯೂಸ್ ಮಾಡ್ಕೋಬೋದು. ಸೊ ಅದನ್ನು ಇಲ್ಲಿ ಕಾಪಿ ಅಂತೇಳಿ ಕೊಡಬೇಕು. ಸೊ ಕಾಪಿ ಅಂತ ಕೊಟ್ಬಿಟ್ಟು ನಂತರ ನೀವು ಅಪ್ಲೋಡ್ ಮಾಡೋ ಟೈಮಲ್ಲಿ ಸೊ ಅಲ್ಲಿ ಹೋಗಿ ಲಿಂಕ್ನ ಪೇಸ್ಟ್ ಮಾಡಬೇಕಾಗುತ್ತೆ. ಸೊ ಇದೊಂದು ಮರಿಬೇಡಿ. ಸೊ ಇಲ್ಲಿ ನಾವೇನು ಕಾಪಿ ಮಾಡ್ಕೊಂಡಿರ್ತೀವಲ್ವ ಅದೇ ಒಂದು ಮ್ಯೂಸಿಕ್ನ ಸೊ ಅಲ್ಲಿ ಪೇಸ್ಟ್ ಮಾಡಬೇಕಾಗುತ್ತೆ. ಇವಾಗ ನಾನು ಅದನ್ನು ಹೇಗೆ ಕ್ರೆಡಿಟ್ನ ಕೊಡೋದು ಅಂತೇಳಿ ನಾನು ಇವಾಗ ನೋಟ್ ಪ್ಯಾಡಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ಇಲ್ಲಿ ನೋಟ್ ಪ್ಯಾಡಲ್ಲಿ ಬರೋದಾದರೆ ಸೊ ಇಲ್ಲಿ ಮೇಯ್ನಾಗಿ ನಾವು ಇಲ್ಲಿ ಕ್ರೆಡಿಟ್ ಅಂತ ಹೇಳಿ ಹಾಕಬೇಕಾಗುತ್ತೆ ಮೊದಲಿಗೆ. ಸೊ ಡಿಸ್ಕ್ರಿಪ್ಷನಲ್ಲಿ ನಾನು ಹೇಳ್ತಿರೋದು. ಸೊ ಕ್ರೆಡಿಟ್ ಅಂತ ಹಾಕಿಬಿಟ್ಟು ಕೆಳಗಡೆ ಬಂದು ಚಾನಲ್ ಅಂತ ಹೇಳಿ ಹಾಕಿ. ಸೊ ನೀವು ಯಾವ ಚಾನಲಿಂದ ಮ್ಯೂಸಿಕ್ನ ತೊಗೊಂಡಿರ್ತೀರ ಸೊ ಆ ಒಂದು ಚಾನಲ್ ನೇಮ್ನ ಇಲ್ಲಿ ಹಾಕಬೇಕು, NCS ಅಂತೇಳಿ ಹಾಕಿ. ಸೊ ನಂತರ ಕೆಳಗಡೆ ಬಂದು ಸೊ ಇಲ್ಲಿ ಮ್ಯೂಸಿಕ್ನ ಕಾಪಿ ಮಾಡ್ಕೊಂಡಿರ್ತೀರಲ್ವ, ಸೊ ಆ ಒಂದು ಮ್ಯೂಸಿಕ್ನ ಇಲ್ಲಿ ನಾವು ಪೇಸ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇನ್ನೊಂದು ಏನಂತ ಹೇಳಿದ್ರೆ, ಕ್ರೋಮಲ್ಲಿ ಹೋಗ್ಬಿಟ್ಟು studio.youtube.com ಅಂತೇಳಿ
ಸರ್ಚ್ ಮಾಡಿ. ಸೊ ಅಲ್ಲಿ ಲಾಗಿನ್ ಅಂತ ಕೊಡಿ. ಸೊ ಲಾಗಿನ್ ಅಂತ ಕೊಡಿದ್ರೆ ನಿಮ್ಮ ಒಂದು ಡೆಸ್ಕ್ಟಾಪ್ ಸೈಟ್ ಓಪನ್ ಆಗುತ್ತೆ. ಸೊ ಅಲ್ಲಿ ಆಡಿಯೋ ಲೈಬ್ರರಿ, ಸೊ ಇಲ್ಲಿದೆಯಲ್ಲ, ಸೊ ಇದು ಈ ಆಡಿಯೋ ಲೈಬ್ರರಿ ಹೋಗಿಬಿಟ್ಟು ಸೊ ಸುಮಾರಷ್ಟು ಮ್ಯೂಸಿಕ್ಗಳಿದೆ, ಸುಮಾರಷ್ಟಿದೆ. ಸೊ ಅದರಲ್ಲಿ ನಿಮಗೆ ಯಾವುದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಇಷ್ಟನೋ ಆ ಒಂದು ಮ್ಯೂಸಿಕ್ನ ಈ ಕಡೆ ಕೊನೆಯಲ್ಲಿ ಸೊ ಡೌನ್ಲೋಡ್ ಅಂತ ಇದೆಯಲ್ವ, ಸೊ ಅದನ್ನು ಕ್ಲಿಕ್ ಮಾಡಿದ್ರೆ ಸೊ ನಿಮ್ಮ ಒಂದು ಗ್ಯಾಲರಿಲಿ ಅದು ಡೌನ್ಲೋಡ್ ಆಗಿರುತ್ತೆ. ಸೊ ಅದನ್ನು ಕೂಡ ನೀವು ಮ್ಯೂಸಿಕ್ನ ಉಪಯೋಗಿಸ್ಕೋಬೋದು. ನಿಮ್ಮ ಒಂದು ಲೆಂತಿ ವಿಡಿಯೋಸ್ಗೆ ಏನು ಕೂಡ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಕಾಪಿರೈಟ್ ಫ್ರೀ ಮ್ಯೂಸಿಕ್ ಎಲ್ಲಿ ಸಿಗುತ್ತೆ, ಸೊ ಆರಾಮಾಗಿ ನೀವು ಯೂಸ್ ಮಾಡ್ಕೋಬೋದು. ಸೊ ಮತ್ತು ಏನಾದರೂ ಡೌಟ್ಸ್ ಇದ್ದರೆ ಸೊ ಕಮೆಂಟಲ್ಲಿ ಮೆನ್ಷನ್ ಮಾಡಿ ರಿಪ್ಲೈ ಮಾಡ್ತೀನಿ. ಸೊ ಹಾಗೆಯೇ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೊದಲೇ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾಲ್ಕು ಎಲ್ಲ ನೋಟಿಫಿಕೇಷನ್ನು ನಿಮ್ಮ ಚಾನಲ್ಗೆ ಬರಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಟೇಕ್ ಕೇರ್, ಎಲ್ರಿಗೂ ನಮಸ್ತೆ.